ಪ್ರೀತಿಯ ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರ. ನಾನಿವಾಗ ಆಂಧ್ರ ಪ್ರದೇಶದ ಚಿತ್ತೂರಲ್ಲಿದ್ದೀನಿ. ನಾನಿವಾಗ ಇಲ್ಲಿಂದ ಹೊರಡಬೇಕು ಕಾಣಿಪಾಕಂಗೆ. ಅಲ್ಲಿ ಮಸ್ತ್ ಇರೋದೊಂದು ಗಣೇಶ ಟೆಂಪಲ್ ಇದೆ ಅಂತೆ, ಅದನ್ನ ಒಂದ್ಸಲ ವಿಸಿಟ್ ಮಾಡ್ಬರೋಣ ಅಂತ ಇಲ್ಲಿಂದ ಹೊರಟಿದ್ದೀನಿ. ಇವಾಗ ಬಸ್ ಹೊರಡ್ತು. ಚಿತ್ತೂರಿಂದ ಒಂದು 15 ಕಿಲೋಮೀಟರ್ ಅಷ್ಟೇ. ನಾನು ಆ್ಯಕ್ಚುಲಿ ತಿರುಪತಿಗೆ ಹೊರಟಿದ್ದು, ಬಟ್ ದೇವಸ್ಥಾನ ಚೆನ್ನಾಗಿದೆ ಅಂತ ಯಾರೋ ಹೇಳಿದ್ರು, ಮತ್ತು ಯೂಟ್ಯೂಬಲ್ಲೂ ಕೂಡ ಸರ್ಚ್ ಮಾಡಿದೆ, ಅದಕ್ಕೆ ದೇವಸ್ಥಾನಕ್ಕೆ ಬಂದೆ. ನೋಡಿ, ಇದೇ ದೇವಸ್ಥಾನ. ನಾನಿವಾಗ ಬಂದಿರೋದು ಒಂದು 12:30 ಆಗಿದೆ. ಏನು ಮಾಡೋದು, ಬೆಳಿಗ್ಗೆ ದರ್ಶನ ಮಾಡಬೇಕು, ಈ ಟೈಮಿಂಗ್ಸಿಗೆ ಬರಬೇಕಿತ್ತಂತೆ. ಸೊ ನಾನು ಇಲ್ಲಿ ಈ ಟೈಮಿಂಗ್ಸಿಗೆ ಬರೋಕ್ಕಾಗಿಲ್ಲ. ಬನ್ನಿ, ದೇವರು ಯಾವ್ಯಾವ ರೀತಿ ಕರ್ಸ್ಕೊತಾನೆ ಅನ್ನೋದು ನಮಗೆ ಗೊತ್ತು. ಇದು ನೋಡಿ ದೇವಸ್ಥಾನದ ಹೊರಾಂಗಣ. ಈ ರೀತಿ ಕಾಣಿಸ್ಕೊಂಡೆ ನಾನು ಅಲ್ಲಿ. ಕೆಲವೊಂದು ಹೊರಗಡೆ ದೇವಸ್ಥಾನದ ಸುತ್ತಮುತ್ತ ಈ ರೀತಿ ವಿಗ್ರಹಗಳಿತ್ತು. ನೀವೇ ನೋಡ್ತಿದ್ದೀರಾ ವಿಜುವಲ್ಸ್ ಅಲ್ಲಿ. ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೇನೆ. ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕ್ಕೆ. ಇದು ಕಂಪ್ಲೀಟು ದೇವಸ್ಥಾನದ ಹೊರಾಂಗಣ. ತುಂಬಾ ದೊಡ್ಡದೇ ದೇವಸ್ಥಾನ ಇದು. ನೀವೇ ನೋಡ್ತಿರ್ಬೋದು ಎಷ್ಟು ದೊಡ್ಡದು ಅಂತ. ಇದು ದೇವಸ್ಥಾನದ ಪಕ್ಕದಲ್ಲೇ ಇರೋ ಒಂದು ಶಿವನ ದೇವಸ್ಥಾನ. ನಾನಿವಾಗ ಕಾಣಿಪಾಕಂ ಅಂತ ಏನ್ ಹೇಳಿದೆ, ಅಲ್ಲಿ ಗಣಪತಿ ಮಹಾರಾಜ ಅವ್ರದ್ದು ದೇವಸ್ಥಾನ ಇರೋದು. ನೋಡಿ, ಆ ದೇವಸ್ಥಾನದ ಮುಂದೆ ಇರೋ ಕೊಳ ಇದು. ಸೆಂಟ್ರಲ್ಲಿ ಗಣಪತಿ ಇದು ಒಂದು ವಿಗ್ರಹ ಇದೆ, ಮತ್ತೆ ಮುಂಭಾಗ್ಲಲ್ಲೂ ಕೂಡ ಒಂದು ಗಣಪತಿ ವಿಗ್ರಹ ಇದೆ. ಶಿವನ ಪಾದವ ಸೇರುವ ಆತ್ಮಕ್ಕೆ ಬೇಕು ಭಕ್ತಿಯ ಹಾರವು. ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕ್ಕೆ. ಮಣ್ಣಲ್ಲಿ ಮಣ್ಣಾಗಿ ಹೋಗೋ ದೇಹಕ್ಕೆ ಮಹಡಿಯ ಮನೆ ಮತ್ಯಾತಕ್ಕೆ. ತುಂಬಾ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ನೀವು ತಿರುಪತಿಗೆ ಹೋಗುವವರು ಬಂದು ಇದನ್ನ ವಿಸಿಟ್ ಮಾಡಿ, ಇಲ್ಲಿಂದ ಪದ್ಮಾವತಿಗೆ ಹೋಗಿ, ಪದ್ಮಾವತಿ ಟೆಂಪಲ್ ಹೋಗಿ, ಅಲ್ಲಿಂದ ನೀವು ತಿರುಪತಿಗೆ ಹೋಗ್ಬೋದು. ತಿರುಪತಿಲೂ ಇನ್ನೂ ತುಂಬ ನೋಡೋ ಪ್ಲೇಸಸ್ಗಳಿದೆ, ಬಟ್ ಇದು ಒಂದು ಒಳ್ಳೆ ಫಾರ್ಮೆಟ್ ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡಿ, ಫಸ್ಟ್ ಯಾವುದೇ ದೇವರು ಅಂದ್ರೂ ಗಣಪತಿ ಫಸ್ಟ್ ಅಲ್ವಾ. ಗಣಪತಿಯಿಂದ ಶುರು ಮಾಡಿದ್ರೆ ನೀವು ಬೆಟ್ಟ ಹತ್ತಕ್ಕಿಂತ ಮುಂಚೆ ಇದೆಲ್ಲ ನೋಡಿಕೊಂಡು ನಂತರ ಅಲ್ಲಿಗೆ ಹೋಗ್ಬೋದು. ತುಂಬಾ ಜನ ಮಲಗಿದ್ದಾರೆ. ಇವ್ರಿಗೆಲ್ಲ ಮಾಡಿ ಬಾಳಿದರೆ ಧರೆಯಲ್ಲಿ ಕಾಣುವೆ ನರಕವು. ನಾನು ಕೂಡ ಅಲ್ಲೇ ಮಲಗಿದ್ದು. ಮುಳುಗಿದ ಮನುಜಗೆ ದೇವರ ಜೊತೆಯಲ್ಲಿ ಗೆಳೆತನ. ಅಹಂಕಾರದಲ್ಲಿ ಮುಳುಗಿದ ಮನುಜಗೆ ಭೂತದ ಜೊತೆಯಲ್ಲಿ ಮಿಲನವು. ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕ್ಕೆ. ಮಣ್ಣಲ್ಲಿ ಮಣ್ಣಾಗಿ ಹೋಗೋ ದೇಹಕ್ಕೆ ಮಹಡಿಯ ಮನೆ ಮತ್ಯಾತಕ್ಕೆ. ಮೂಳೆ ಮಾಂಸದ ದೇಹಕ್ಕೆ ಇವಾಗ ನೆಕ್ಸ್ಟ್ ಜರ್ನಿ ಪದ್ಮಾವತಿ ಟೆಂಪಲ್. ಚಿನ್ನಕ್ಕಾಗಿ ಈಗ ನಾನು ಪದ್ಮಾವತಿ ಟೆಂಪಲ್ ಹೋಗ್ಬೇಕು ಅಂದ್ರೆ ತಿರುಪತಿಗೆ ಹೋಗಿ, ತಿರುಪತಿಯಿಂದ ಪದ್ಮಾವತಿ ಟೆಂಪಲ್ ಹೋಗ್ಬೇಕು. ಇದು ಕಾಣಿಪಾಕಂನ ಬಸ್ ಸ್ಟ್ಯಾಂಡ್. ಹಾಗೆ ಗ್ಯಾಪ್ ಅಲ್ಲಿ ಒಂದು ಎಳ್ನೀರು ಕುಡ್ಕೋಬೋಣ ಅಂತ ಎಳ್ನೀರು ಕುಡ್ದೆ. ಇವಾಗ ನಾನು ಪದ್ಮಾವತಿ ಟೆಂಪಲ್ಗೆ ಹೊರಡಬೇಕು. ಚಿನ್ನದ ಲೇಪನ ಯಾತಕ್ಕೆ. ಬಸ್ ಹತ್ತು ಕೂತಾಯ್ತು. ರಯ್ಯ ರಯ್ಯ. ನಿಮಗೆ ಗೊತ್ತು, ಪುಷ್ಪ 2 ರಿಲೀಸು, ಫುಲ್ ಕಟ್ಔಟು. ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕ್ಕೆ. ಮಣ್ಣಲ್ಲಿ ಮಣ್ಣಾಗಿ ಹೋಗೋ ದೇಹಕ್ಕೆ ಮಹಡಿಯ ಮನೆ ಮತ್ಯಾತಕ್ಕೆ. ಅಂತೂ ಇಂತೂ ಮತ್ತೆ
ತಿರುಪತಿಗೆ ಬಂದಾಯ್ತು. ಚಿನ್ನದಲೇ ಈಗ ತಿರುಪತಿಯಿಂದ ಪದ್ಮಾವತಿ ದೇವಸ್ಥಾನ. ಸಾಯುವೆ ಏತಕ್ಕೆ ಅನ್ನ ಸಾಕು ನಿನ್ನ ಜೀವಕ್ಕೆ ಮೂಳೆ ಮಾಂಸದ ಆ ಕಡೆ ಹೋಗ್ತೀರಾ ಅಂದ್ರೆ ಅದು ತಿರುಮಲಗೆ ಹೋಗುತ್ತೆ. ಈ ಕಡೆ ಅದರ ಆಪೋಸಿಟ್ ಪದ್ಮಾವತಿ ಟೆಂಪಲ್. ಇದೆಲ್ಲ ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನಗಳು. ಮೇಡಮ್ ಅವರು ನನ್ನ ಹಳೆಯ ನಾಮಕ್ಕೆ ವಿದಾಯ ಹೇಳಿಬಿಟ್ರು, ಅವರು ಆದಾಯ ಮಾಡಿಕೊಂಡ್ರು. ನೋಡಿ, ಇದು ಪದ್ಮಾವತಿ ಟೆಂಪಲ್ಲು. ತುಂಡು ಬಟ್ಟೆಗೆ ಸೂಪರ್ ಆಗಿ ಕಾಣ್ತಿದೆಯಾ? ಹೊಟ್ಟೆಗೆ ಯಾತಕ್ಕೆ ನೂರು ವೇಷವು, ಎಷ್ಟೇ ಇದ್ದರೂ ಇಷ್ಟೇ ತಿನ್ನೋದು, ಆದರೂ ಯಾತಕ್ಕೆ ಮೋಸವು, ಭೂಮಿಗೆ ಬೆರೆಯುವ ನಶ್ವರ ದೇಹಕ್ಕೆ ಯಾತಕ್ಕೆ ಅಲ್ಲಿಂದ ದರ್ಶನ ಪಡ್ಕೊಂಡು ಇವಾಗ ಬ್ಯಾಕ್ ಟು ತಿರುಪತಿ ಅಂಡ್ ಆಫ್ಟರ್ ತಿರುಮಲ. ಆಕ್ಚುಲಿ ನಾನು ಅಲ್ಪಿರಿ ಮುಖಾಂತರ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಂದ್ರೆ ಸ್ಟೆಪ್ಸ್ ದಾರಿಲಿ ಹೋಗ್ಬೇಕಿತ್ತು ಅಂತ ತುಂಬಾ ಆಸೆ ಇತ್ತು. ಯಾಕೆಂದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಸಿಗುತ್ತೆ ಅಂತ ಯಾರೋ ಹೇಳಿದ್ರು. ನಾನು ಇದುವರೆಗೂ ನೋಡಿಲ್ಲ, ಆ ದಾರಿಲಿ ಹೋಗುವುದಿಲ್ಲ. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋ ರೀತಿ ನಾನು ಸೀದಾ ಇವಾಗ, ಯಾಕೆಂದರೆ ಟೈಮ್ ಆಗೋಗಿತ್ತು. ನಿಮಗೆ ಗೊತ್ತು, ಮಾರ್ನಿಂಗು ಆ ದರ್ಶನ, ಗಣಪತಿ ಟೆಂಪಲ್ ದರ್ಶನ ಪಡ್ಕೊಂಡು ನಂತರ ಪದ್ಮಾವತಿ ಟೆಂಪಲ್ ದರ್ಶನ ಪಡ್ಕೊಂಡು ಹೋಗೋಷ್ಟೊತ್ತಿಗೆ ಮಿನಿಮಮ್ ಒಂದು 11:30 ಆಗೋಗುತ್ತೆ. ಸೊ ಅಲ್ಪಿರಿಗೆ ಹೋಗಬೇಕು ಅಂದರೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದಾಗ ಹೋಗ್ತಿದ್ರೆ ಅಲ್ಲಿ ಟೋಕನ್ ಕೊಡ್ತಾರೆ. ನಾವು ಆ ಟೋಕನ್ನಿಂದ ಇನ್ನೂ ಬೇಗ ದರ್ಶನ ಪಡ್ಕೋಬೋದು. ಅಂದರೆ ಕಂಪೇರ್ ಟು ಸರ್ವದರ್ಶನಕ್ಕಿಂತ ಇನ್ನೂ ಒಂದು 2-3 ಅವರು ಮುಂಚೆನೇ ನಾವು ಪರಮಾತ್ಮನ ಭೇಟಿ ಮಾಡ್ಬೋದು. ಈಗ ತಿರುಮಲ ಎಂಟ್ರೆನ್ಸು ನಿಮಗೆ ಗೊತ್ತು, ಬಾಡಿ, ಬಸ್ಸು, ಬ್ಯಾಗು 3 ಚೆಕ್ ಮಾಡ್ತಾರೆ. ಮುಲಾಜೇ ಇಲ್ಲ, ಬಸ್ಸೇ ಕಾಣ್ತಿರ್ಲಿಲ್ಲ, ತಲೆಕೆಟ್ಟೋಗಿತ್ತು, ಎಲ್ಲೈತಪ್ಪ ಅಂತ ಹುಡುಕ್ ನೋಡಿದೆ. ಅಲ್ಲಿ ನಿಂತಾಯ್ತು, ಪಪ್ಪ ರಜಾ. ವಯ್ಯ ತುಂಡು ಬಟ್ಟೆಗೆ ಗೇಣು ಹೊಟ್ಟೆಗೆ ಯಾತಕ್ಕೆ ನೂರು ವೇಷವು, ಎಷ್ಟೇ ಇದ್ದರೂ ಇಷ್ಟೇ ತಿನ್ನೋದು, ಆದರೂ ಯಾತಕ್ಕೆ ಮೋಸವು, ದೂರದಿಂದ ನೋಡಿದ್ರೆ ವೆಂಕಟೇಶ್ವರ ಸ್ವಾಮಿ ಮಲಗಿರೋ ರೀತಿ ಕಾಣುತ್ತೆ ಅಂತ ಹೇಳ್ತಾರೆ. ಸತ್ಯವಾಗ್ಲೂ ನಾನು ದೂರದಿಂದ ನೋಡಿಲ್ಲ, ಅಷ್ಟು ದೂರದಿಂದ ನನಗೆ ಯಾವತ್ತೂ ಕಂಡೂ ಇಲ್ಲ. ಆದರೆ ಕೆಲವೊಂದು ಇದನ್ನ ನೋಡಿದ್ರೆ ಯಾರೋ ಒಬ್ರು ಮಲಗಿದ್ದಾರೆ ಅಂತ ಅನ್ಸೋದಂತೂ ಸತ್ಯ. ಒಂದ್ಸಲ ನೋಡಿದ್ರೆ ಫುಲ್ಲು ಅಂದರೆ ದೂರದಿಂದ ನೋಡಬೇಕು. ಆ ಫೀಲ್ ನನಗೆ ಸಿಕ್ಕಿಲ್ಲ ವಿಜುವಲ್ಸ್ ಅಲ್ಲಿ, ಯಾಕೆಂದರೆ ಬಸ್ಸಲ್ಲಿ ಹೋಗ್ತಿರೋದು ನಾನು. ನೋಡಿ, ಇದಂತೂ ಮಸ್ತು. ನೋಡಿ ಹೇಗೆ ಕಾಣ್ತಿದೆ, ಸ್ವರ್ಗಕ್ಕೆ 2 ಹೆಜ್ಜೆ. ಇವಾಗ ತಿರುಮಲ ಬಂದೆ. ಕಾಮಕ್ರೋಧವ ತೊರೆದು ಬಾಳಿರಿ, ಆಗಲೇ ಬದುಕು ಸಾರ್ಥಕವು, ವೇಷಮೋಸವ ಮಾಡಿ ಬಾಳಿದರೆ ಧರೆಯಲ್ಲಿ ಕಾಣುವೆ ನರಕವು, ಧ್ಯಾನದಲ್ಲಿ ಮುಳುಗಿದ ಮನುಜಗೆ ದೇವರ ಜೊತೆಯಲ್ಲಿ. ತಿರುಪತಿ ದೇವಸ್ಥಾನದ ಎದುರುಗಡೆ ಆಂಜನಪ್ಪನ ಟೆಂಪಲ್ ಇದೆ. ಅಲ್ಲಿ ತುಂಬ ಜನ ಕಾಯೊಡೆದು ಪೂಜೆ ಮಾಡಿಕೊಡೋದು ಇದನ್ನು ಮಾಡ್ತಾ ಇರ್ತಾರೆ. ನೋಡಿ, ಇದೇ ಆಂಜನೇಯ ಟೆಂಪಲ್ಲು. ಇಲ್ಲಿ ಜನ ಕಾಯೊಡೆದು
ಹಣ್ಣು ಕಾಯಿ ಪೂಜೆ ಮಾಡ್ಕೊತಿರ್ತಾರೆ. ಇದು ಪುಷ್ಕರಣಿ, ಶ್ರೀವಾರಿ ಪುಷ್ಕರಣಿ. ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕ್ಕೆ, ಚಿನ್ನಕ್ಕಾಗಿ ನೀ ಸಾಯುವೆ ಏತಕ್ಕೆ, ಅನ್ನ ಸಾಕು ನಿನ್ನ ಜೀವಕ್ಕೆ. ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ. ಈಗ ನೋಡಿದಂತಹ ಕಾಣಿಪಾಕಮ್ಮನಲ್ಲಿರ್ಬೋದು, ಮತ್ತು ಪದ್ಮಾವತಿ ಟೆಂಪಲಲ್ಲಿರ್ಬೋದು, ಮತ್ತು ತಿರುಪತಿಲಾಗಿರ್ಬೋದು, ಎಲ್ಲೂ ಕೂಡ ಮೊಬೈಲು ಲಗೇಜು ಅಲೋ ಇಲ್ಲ. ನಾವು ಹೊರಗಡೆ ಎಷ್ಟು ಕ್ಯಾಪ್ಚರ್ ಮಾಡ್ತೀವೋ ಅಷ್ಟೇ, ಒಳಗಡೆ ಯಾವುದೇ ಕಾರಣಕ್ಕೂ ಮೊಬೈಲು ಮತ್ತು ಲಗೇಜು ಅಲೋ ಇರಲ್ಲ. ನಾವು ತಿರುಪತಿಗೆ ಬಂದರೆ ಎಷ್ಟೋ ಜನ ವರಾಹಸ್ವಾಮಿ ಟೆಂಪಲ್ನ ಭೇಟಿ ನೀಡಲ್ಲ. ಸೊ ಫಸ್ಟು ವರಾಹಸ್ವಾಮಿ ಟೆಂಪಲ್ನ ಭೇಟಿ ನೀಡಿ ಆಮೇಲೆ ನೀವು ದರ್ಶನ ಮಾಡ್ಕೊಳ್ಳೋಕೆ ಹೋಗಬೇಕು. ಇವಾಗ ನಾನು ಸರ್ವ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಆಂದಿವೇದನ ನೋಡಿದೆ. ಇಲ್ಲಿ ಭಕ್ತರು ಯಾರು ಮನಸ್ಸಿನಲ್ಲಿ ಮನೆ ಕಟ್ಟಬೇಕು ಮತ್ತು ಅವ್ರದ್ದೊಂದು ನಂಬಿಕೆ, ಆರೋಗ್ಯ ಚೆನ್ನಾಗಿರಬೇಕು, ಕೈಕಾಲು ನೋವು ಇದ್ದವರು ಈ ಸಿಂಬಲ್ನ ಹುಂಡಿಗೆ ಹಾಕಿದ್ರೆ ಅಲ್ಲಿ ಅವ್ರಿಗೆ ಅದು ನೆರವೇರುತ್ತೆ ಅನ್ನೋದೊಂದು ನಾನೊಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಲಗ್ನದ ಎತ್ಕೊಂಡೆ ತಗೊಂಡಿದ್ದೀನಿ. ಟ್ರೈ ಮಾಡೋಣ ಅಂದರೆ ನನ್ನ ಮನಸ್ಸಲ್ಲಿರೋದು ಅದೇ. ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ. ಇಲ್ಲಿಗೆ ನನ್ನ ದರ್ಶನ ಮುಗೀತು. ಅನಾಥ ರಕ್ಷಕ, ಅನಾಥ ಬಂಧು, ಜಗನ್ನಾಥ, ಏಳುಕೊಂಡಲ ವಾಸ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಕೈ ಮುಗಿದು ನಾನಿವಾಗ ನಮ್ಮ ಮನೆ ಕಡೆ ಹೊರಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಆಫ್ ಯು.